ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ. ವೀಕ್ಷಕರೇ, ನಾನಿವತ್ತೊಂದು ಸೂಜಿ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಅಂದರೆ ರವೆ ಉಪಯೋಗಿಸ್ಬಿಟ್ಟು ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ವೀಕ್ಷಕರೇ. ಕೇವಲ ಸಣ್ಣದೊಂದೇ ಒಂದು ಕಪ್ಪು ಸೂಜಿ ತಗೊಂಡ್ರೆ ಅಂದರೆ ಚಿರೋಟಿ ರವೆನಲ್ಲಿ ಏನಿಲ್ಲ ಅಂದರೆ 25-30 ಗುಲಾಬ್ ಜಾಮೂನ್ ಮಾಡ್ಬೋದು ವೀಕ್ಷಕರೇ. ಸಿಕ್ಕಾಪಟ್ಟೆ ಟೇಸ್ಟಿ ಅಂದರೆ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ. ಆಮೇಲೆ ಈಸಿ ಅಂದರೆ ಈಸಿ ಕೂಡ. ಆಮೇಲೆ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಅಂದರೆ, ಆಮೇಲೆ ಮಕ್ಕಳು ಏನಾದ್ರು ಸ್ವೀಟ್ ಬೇಕು ಅಂತ ಅಂದಾಗ ಅಥವಾ ಹಬ್ಬಗಳಲ್ಲಿ ಈ ಥರ ಮಾಡೋದ್ರಿಂದ ಮಕ್ಕಳೂ ಖುಷಿ ಆಗ್ತಾರೆ, ಫ್ಯಾಮಿಲಿನೂ ಖುಷಿ ಆಗ್ತಾರೆ ವೀಕ್ಷಕರೇ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಮೆಜರ್ಮೆಂಟ್ ಕಪ್ಪು, ಇದೇ ಸೇಮ್ ಮೆಜರ್ಮೆಂಟ್ ಕಪ್ನಲ್ಲಿ ನಾನು ಪ್ರತಿಯೊಂದನ್ನು ಕೂಡ ತಗೊಳ್ತಾ ಹೋಗ್ತೀನಿ. ಸೊ ನಿಮ್ಮ ಮನೆಯಲ್ಲಿ ನಿಮಗೆ ಯಾವ ಕಪ್ ಬೇಕಂತ ಅನಿಸುತ್ತೋ ಮೆಜರ್ಮೆಂಟಿಗೆ ತಕ್ಕಂತೆಯೇ ನೀವು ಕೂಡ ತಗೊಳ್ಳಿ. ನಿಮ್ಮ ಮನೆಯಲ್ಲಿ ಜನ ಎಷ್ಟಿದ್ದಾರೆ ಅಷ್ಟು ನೋಡಿಬಿಟ್ಟು ಅದ್ರ ಪ್ರಕಾರ ತಗೊಳ್ಳಿ. ನಾನಿವಾಗ ಚಿಕ್ಕದೊಂದು ಕಪ್ಪಲ್ಲಿ ನಾನು ತಗೊಳ್ತಾ ಇದ್ದೀನಿ ಪ್ರತಿಯೊಂದು ಐಟಮ್ನೂ ಕೂಡ. ಈಗ ನಾನೀಗ ಮೊದಲಿಗೆ ನೋಡಿ, ಈ ಒಂದು ಕಪ್ಪಿಗೆ ನಾನು ಸಕ್ಕರೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ನಾನು 3 ಕಪ್ ಅಷ್ಟು ಸಕ್ಕರೆನ ಪಾಕ ಮಾಡಲಿಕ್ಕೆ ಅಂತ ಬಿಟ್ಟು ತಗೊಳ್ತೀನಿ. ನೋಡಿ, ಇವಾಗ ತಗೊಳ್ತಾ ಇದ್ದೀನಿ. ನೋಡಿ, 1 ಕಪ್ ಹಾಕಿದ್ದೀನಿ. ನೋಡಿ, 2 ಕಪ್ ಹಾಕಿದ್ದೀನಿ. ನೋಡಿ, 3ನೇ ಕಪ್ಪು ಕೂಡ ಇವಾಗ ಆ್ಯಡ್ ಮಾಡಿದ್ದೀನಿ. 3 ಕಪ್ ಇವಾಗ ನಾನು ಇದರಲ್ಲಿ ಸಕ್ಕರೆ ತಗೊಂಡಿದ್ದೀನಿ. ಈಗ ನೋಡಿ, ಸೇಮ್ ಕಪ್ ಮೆಜರ್ಮೆಂಟಲ್ಲಿ ನಾನು 3 ಕಪ್ ನೀರನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಾನು ಏನು 3 ಕಪ್ ಸಕ್ಕರೆ ತಗೊಂಡಿದ್ದೀನಲ್ಲ, ಇದಕ್ಕೆ ನಾನು 3 ಕಪ್ ಸಕ್ಕರೆ ನೀರನ್ನು ಕೂಡ ಆ್ಯಡ್ ಮಾಡ್ತೀನಿ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇರುತ್ತೆ. ನೋಡಿ, 2 ಆಯಿತು. ನೋಡಿ, 3 ಆಯಿತು. ಸೊ 3 ಕಪ್ಪು ಸಕ್ಕರೆ, 3 ಕಪ್ಪು ನೀರು, ಇಷ್ಟನ್ನು ಕೂಡ ನಾನು ಇವಾಗ ಆ್ಯಡ್ ಮಾಡಿದ್ದೀನಿ. ಇದನ್ನು ಇವಾಗ ನಾನು ಕ್ಲೀನಾಗಿ ಒಂದ್ಸರಿ ಸ್ಟೇರ್ ಮಾಡಿಬಿಟ್ಟು ಒಂದ್ಸರಿ ಕುದಿಯೋದಕ್ಕೆ ಅಂತ ಹೇಳ್ಬಿಟ್ಟು ಇಡ್ತೀನಿ. ನೋಡಿ ಇವಾಗ ಸ್ಟಿರ್ ಮಾಡ್ತಾ ಇದ್ದೀನಿ. ಮಾಡಿದ ನಂತರ ಈಗ ಇದನ್ನೆಲ್ಲ ನಾನು ಕುದಿಯೋದಕ್ಕೆ ಅಂತ ಹೇಳ್ಬಿಟ್ಟು ಇಡ್ತೀನಿ. ಪಾಕನೂ ಅಷ್ಟೇ ಎಷ್ಟು ಬರಬೇಕು ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ ವೀಕ್ಷಕರೇ. ನೋಡಿ, ಈಗ ನಾನು ಇವಾಗ ಪಾಕನ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ಟವ್ ಹಚ್ಬಿಟ್ಟು ಇಟ್ಟಿದ್ದೀನಿ. ಇಲ್ಲಿ ಪಾಕನ ತುಂಬಾ ಗಟ್ಟಿಯಾಗಿ ಕೂಡ ತಗೋಬಾರ್ದು, ಮತ್ತೆ ತುಂಬಾ ತೆಳ್ಳಗೂ ಕೂಡ ಇರಬಾರ್ದು. ಯಾಕೆಂದ್ರೆ ತುಂಬಾ ಗಟ್ಟಿಯಾಗಿ ಹೋಯ್ತು ಅಂದ್ರೆ ಜಾಮೂನ್ ಒಳಗಡೆ ಕ್ಲೀನಾಗಿ ಆ ಪಾಕ ಹಿಡ್ಕೊಳ್ಳೋದಿಲ್ಲ, ಏನಿಲ್ಲ. ಅದೇ ತುಂಬಾ ತೆಳ್ಳಗಾಯ್ತು ಅಂದ್ರೆ ನಾವು ಜಾಮೂನ್ನ ಏನ್ ಕರಿತೀವಲ್ವಾ, ಅವಾಗ ಅದ್ರ ಮೇಲ್ಗಡೆ ಒಂದು ತಿನ್ನ ಲೇಯರ್ ಆಗಿ ಬ್ರೌನ್ ಕಲರ್ ಬರುತ್ತೆ. ಸೊ ಆ ಬ್ರೌನ್ ಕಲರ್ ಲೇಯರ್ ಏನಿರುತ್ತೆ ಅದು ಕಿತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಂಬಾ ಗಟ್ಟಿನೂ ಬೇಡ ಪಾಕ, ತುಂಬಾ ತೆಳ್ಳಗೂ ಬೇಡ. ಒಂದು ಹದದಲ್ಲಿ, ಕರೆಕ್ಟ್ ಹದದಲ್ಲಿ ಬರಬೇಕು. ಈಗ 1 ಸ್ಟ್ರಿಂಗ್ ಪಾಕ ಅಂತ ಹೇಳ್ತೀವಲ್ಲ, 1 ಎಳೆ ಪಾಕ, ಅದಕ್ಕಿಂತನೂ ಕೂಡ ಒಂದ್ ಸ್ವಲ್ಪ ಕಡಿಮೆ ಬರಬೇಕಾಗತ್ತೆ. ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಪಾಕ ಬರಬೇಕು ಅಂತ ಹೇಳ್ಬಿಟ್ಟು. ಇದೇ ಪ್ರಕಾರ ನೀವು ಮಾಡಿದ್ರಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಜಾಮೂನ್ ಹೊಡ್ಕೊಳ್ಳೋದಿಲ್ಲ, ಮತ್ತೆ ಆ ಮಧ್ಯದಲ್ಲಿ ಬ್ರೇಕ್ ಕೂಡ ಆಗೋದಿಲ್ಲ ವೀಕ್ಷಕರೇ. ನೀಟಾಗಿ ಪಾಕ ಎಲ್ಲ ಕ್ಲೀನಾಗಿ ಇಟ್ಕೊಂಡಿರುತ್ತೆ ಜಾಮೂನ್ ಒಳಗಡೆ. ನಾನು ತೋರಿಸ್ತೀನಿ ವೀಕ್ಷಕರೇ ಎಷ್ಟು ಗಟ್ಟಿ ಪಾಕ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ಪಾಕ ಕುದಿತಾ ಇರ್ಲಿ, ಅಷ್ಟೊಳಗಾಗಿ ನಾವು ಇವಾಗ ಜಾಮೂನ್ ಹಿಟ್ಟನ್ನ ರೆಡಿ ಮಾಡ್ಕೊಂಬಿಡೋಣಂತೆ. ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡಿ, ಇಲ್ಲಿ ನಾನು 1 ಕಪ್ ಅಷ್ಟು ನಾನು ಚಿರೋಟಿ ರವೆ ತಗೊಂಡಿದ್ದೀನಿ. ನೋಡಿ, ಇದೇ ಸೇಮ್ ಕಪ್ ಮೆಜರ್ಮೆಂಟ್ ಅಲ್ಲೇ ನಾನು ಸಕ್ಕರೆ ತಗೊಂಡಿದ್ದು ಮತ್ತೆ ನೀರು ಕೂಡ ತಗೊಂಡಿದ್ದು. ಇದೇ ಸೇಮ್ ಕಪ್ ಮೆಜರ್ಮೆಂಟ್ ಅಲ್ಲೇ ನಾನು 1 ಕಪ್ ಅಷ್ಟು ರವೆ ತಗೊಂಡಿದ್ದೀನಿ. ಇಲ್ಲಿ ರವೆನ ನಾನು ಚಿರೋಟಿ ರವೆ ತಗೊಂಡಿದ್ದೀನಿ. ಆದಷ್ಟು ಕೂಡ ಚಿರೋಟಿ ರವೆನೇ ತಗೊಳಕ್ ಟ್ರೈ ಮಾಡಿ. ಇನ್ ಕೇಸ್ ಇಲ್ಲ ಅಂತಂದ್ರೆ ಉಪ್ಪಿಟ್ಟಿನ ರವೆನಲ್ಲಿ ಮಾಡಬಹುದು, ಬಟ್ ಚಿರೋಟಿ ರವೆ ದಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ನಾನು. ನೋಡಿ, ಇವಾಗ ಈ ಕಪ್ಪಲ್ಲಿ ನಾನು 1 ಕಪ್ ಅಷ್ಟು ಚಿರೋಟಿ ರವೆ ಕೂಡ ತಗೊಂಡಿದ್ದೀನಿ. ನಾನಿವಾಗ 2 ಸ್ಪೂನ್ ಅಷ್ಟು ಇದಕ್ಕೆ ನಾನು ಮಿಲ್ಕ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಸರಿ, 3 ಸ್ಪೂನ್ ಹಾಕೊಳ್ತೀನಿ, ನಾಟ್ 2 ಸ್ಪೂನ್, 3 ಸ್ಪೂನ್ ಹಾಕೊಳ್ತಿದ್ದೀನಿ. ನೋಡಿ, ಈ ಸ್ಪೂನ್ ಮೆಜರ್ಮೆಂಟ್ ಅಲ್ಲಿ ನಾನು 3 ಸ್ಪೂನ್ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಹಾಕಿದ್ದೀನಿ. ನೋಡಿ, 2 ಸ್ಪೂನ್ ಹಾಕಿದ್ದೀನಿ. ಈಗ ಇದಕ್ಕೆ 3 ಸ್ಪೂನ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. 3 ಸ್ಪೂನು ಮಿಲ್ಕ್ ಪೌಡರ್ ಹಾಕಿದ್ದೀನಿ. ಇದೇ ಸ್ಪೂನ್ ಮೆಜರ್ಮೆಂಟಲ್ಲಿ ಇದಕ್ಕೆ ನಾನು 2 ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಆ್ಯಡ್ ಮಾಡ್ಕೊತೀನಿ. ಮೈದಾ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ, ಸೊ ಕಟ್ ಆಗೋದಿಲ್ಲ, ಏನಿಲ್ಲ. ನೋಡಿ, ಇಲ್ಲಿ 1 ಸ್ಪೂನ್ ಹಾಕಿದ್ದೀನಿ ಮೈದಾ ಹಿಟ್ಟು. ಈಗ ಅದೇ ಥರನೇ ಈಗ 2 ಸ್ಪೂನ್ ಕೂಡ ನೋಡಿ ಮೈದಾ ಹಿಟ್ಟು 2 ಸ್ಪೂನ್ ಹಾಕಿದ್ದೀನಿ. ಇಷ್ಟನ್ನು ಕೂಡ ಇವಾಗ ನಾನು ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಹೋಗ್ತೀನಿ. ನೋಡಿ, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚಿರೋಟಿ ರವೆ ಮತ್ತೆ ಮೈದಾ ಹಿಟ್ಟು, ಅದಾದ ನಂತರ ಮಿಲ್ಕ್ ಪೌಡರು, 3 ಕೂಡ ಕ್ಲೀನಾಗಿ ಮಿಕ್ಸ್ ಆಗಬೇಕಾಗತ್ತೆ. ಕಾಣಿಸ್ತಾ ಇದೆಯಲ್ಲ,
ಒಂದೇ ಒಂದು ಚೂರು ಕೂಡ ಗಂಟಿಲ್ದಂಗೆ ಎಲ್ಲನೂ ಕೂಡ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಸಮ್ಟೈಮ್ಸು ಮಿಲ್ಕ್ ಪೌಡರ್ನಲ್ಲಿ ಗಂಟಿರೋ ಚಾನ್ಸಸ್ ಇರುತ್ತೆ, ಅಥವಾ ಮೈದಾ ಹಿಟ್ಟಲ್ಲಿ ಗಂಟಿರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ಕೂಡ ಒಂದು ಚೂರು ಕೂಡ ಗಂಟಿಲ್ದಂಗೆ ಕ್ಲೀನಾಗಿ ಬಿಡಿಸ್ಕೊಳ್ಳೋಣಂತೆ. ನೋಡಿ, ಈಗ ಇದು ರೆಡಿ ಆಯಿತು. ಇದಕ್ಕೆ ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟು ಏನು ಹಾಕಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇಲ್ಲ ಆಲ್ಮೋಸ್ಟ್ ಆಗೋಗಿದೆ ಈಗ ಪಾಕ ಎಲ್ಲ. ಇಷ್ಟು ಗಟ್ಟಿ ಆದರೆ ಸಾಕು. ತೋರಿಸ್ತೀನಿ ನಾನು ಇವಾಗ. ಈಗ 1 ಸ್ಟ್ರಿಂಗ್ ಪಾಕ ಅಂತ ಹೇಳ್ತಾರಲ್ಲ, ಸೊ 1 ಸ್ಟ್ರಿಂಗ್ ಪಾಕ ಬೇಡ ನಮಗೆ. ಯಾಕೆಂದ್ರೆ 1 ಸ್ಟ್ರಿಂಗ್ ಪಾಕ ಆಯಿತು ಅಂತ ಅಂದರೆ ಅದು ನಾನು ಮೊದಲೇ ಹೇಳ್ದಂಗೆ ಜಾಮೂನ್ ಒಳಗಡೆ ಎಲ್ಲ ಕ್ಲೀನಾಗಿ ಅದು ಪಾಕ ಇಟ್ಕೊಳ್ಳೋದಿಲ್ಲ, ಏನಿಲ್ಲ. ಆಮೇಲೆ ತುಂಬ ತೆಳ್ಳಗೂ ಬೇಡ, ಏನು ಬೇಡ. ಸೊ ಇಷ್ಟಾದರೆ ಸಾಕು ವೀಕ್ಷಕರೇ. ನೋಡಿ, ಈಗ ನಾನು ತೋರಿಸ್ತೀನಿ ಪಾಕನ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇಷ್ಟಾದರೆ ಸಾಕು. ನೋಡಿ, ಒಂದು ಸ್ಟ್ರಿಂಗ್ ಪಾಕ ಬಂದಿಲ್ಲ, ಏನಿಲ್ಲ. ಕರೆಕ್ಟಾಗಿ ಸ್ವಲ್ಪ ಗಟ್ಟಿಯಾಗಿದೆ. ನೋಡಿ, ಕಾಣಿಸ್ತಿದೆಲ್ಲ, ಇಷ್ಟು ಗಟ್ಟಿಯಾದರೆ ಸಾಕು ವೀಕ್ಷಕರೇ. ನೋಡಿ, ಇದಾದ ನಂತರ ನಾವೀಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಸ್ಟವ್ ಆಫ್ ಮಾಡಿದ ನಂತರ ಇನ್ನೊಂದು ಸ್ವಲ್ಪ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಪಾಕ. ಸೊ ಹಾಗಾಗಿ ಇಷ್ಟು ಸಾಕು ವೀಕ್ಷಕರೇ. ಈ ಸಂದರ್ಭದಲ್ಲಿ ನಾನು ಆಫ್ ಮಾಡಿದ ನಂತರ ನೋಡಿ, ಇದನ್ನ ಏಲಕ್ಕಿ ಪೌಡರ್ ಕೂಡ ನಾನು ಕುಟ್ಟಿರೋದನ್ನ ಹಾಕ್ತಾ ಇದ್ದೀನಿ. ನಿಮಗೆ ಮನೆಯಲ್ಲಿ ಏನಾದ್ರೂ ಸ್ಯಾಫ್ರನ್ ಇದೆ ಅಂತ ಅಂದರೆ ಸ್ಯಾಫ್ರನ್ ಕೂಡ ನೀವು ಹಾಕೋಬಹುದು. ನಾನಿಲ್ಲಿ ಬರೀ ಏಲಕ್ಕಿ ಮಾತ್ರ ಆ್ಯಡ್ ಮಾಡಿದ್ದೀನಿ. ಸ್ಯಾಫ್ರನ್ ಹಾಕೋದ್ರಿಂದ ಒಂದು ಟೇಸ್ಟು ಚೆನ್ನಾಗಿ ಕೊಡುತ್ತೆ, ಆಮೇಲೆ ಕಲರ್ ಕೂಡ ಲೈಟಾಗಿ ಒಂಥರ ಸೌರನ್ ಕಲರ್ ಬರುತ್ತೆ, ಸ್ವಲ್ಪ ರೆಡಿಶ್ ಬರುತ್ತೆ. ಹಾಗಾಗಿ ಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಸ್ಯಾಫ್ರನ್ ಇತ್ತು ಅಂದರೆ ಸ್ಯಾಫ್ರನ್ ಕೂಡ ಹಾಕೊಳ್ಳಿ. ನೋಡಿ, ಇವಾಗ ಪಾಕ ರೆಡಿ ಆಗೋಯ್ತು. ಇದನ್ನು ನಾನು ಹಾಗೆಯೇ ಮುಚ್ಚಿಬಿಟ್ಟು ಇಡ್ತೀನಿ, ತಣ್ಣಗಾಗೋದಕ್ಕೆ ಬಿಟ್ಟರೆ. ಮತ್ತು ಆಮೇಲೆ ನಾವು ಏನು ಜಾಮೂನ್ ಕರಿತೀವಲ್ಲ, ಆ ಜಾಮೂನು ತುಂಬ ತಣ್ಣಗಾಗಿರಬಾರ್ದು ಪಾಕಕ್ಕೆ ಹಾಕುವಾಗ. ಸೊ ಹಾಗಾಗಿ ಪಾಕ ಸ್ವಲ್ಪ ಬೆಚ್ಚಗಿರ್ಬೇಕಾಗತ್ತೆ. ಹಾಗಾಗಿ ನಾನು ಒಂದು ಲಿಡ್ ತೊಗೊಂಡು ಕ್ಲೋಸ್ ಮಾಡಿಬಿಡ್ತೀನಿ ವೀಕ್ಷಕರೇ. ನೋಡಿ, ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಟ್ಟಿದ್ದೀನಿ. ಬನ್ನಿ, ಇವಾಗ ನಾವು ಮತ್ತೆ ಆ ಒಂದು ನಾವು ಏನು ಹಿಟ್ಟನ್ನು ಮಾಡ್ಕೋತಾ ಇದ್ದೀವಲ್ಲ ಜಾಮೂನ್ ಹಿಟ್ಟು, ಅಲ್ಲಿ ಹೋಗೋಣ. ನೋಡಿ, ಇಲ್ಲಿ ಇವಾಗ ಹಿಟ್ಟು ಏನು ರೆಡಿಯಾಗಿ ಮಾಡಿಟ್ಟಿದ್ದೀನಲ್ವ ನಾನು ಜಾಮೂನಿಗೆ ಅಂತ ಹೇಳ್ಬಿಟ್ಟು, ಸೊ ಇದನ್ನು ನಾನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ವೀಕ್ಷಕರೇ. ನೋಡಿ, ಮಿಕ್ಸಿ ಜಾರಿಗೆ ಹಾಕೊಂಬಿಡೋಣಂತೆ. ನೋಡಿ, ಹಾಕಿದ್ದಾಗಿದೆ ಮಿಕ್ಸಿ ಜಾರಿಗೆ. ಈಗ ನಾನು ಇದಕ್ಕೆ ಒಂದು ಮೇನ್ ಇಂಗ್ರೀಡಿಯೆಂಟನ್ನ ಆ್ಯಡ್ ಮಾಡ್ತೀನಿ. ಅದೇನಪ್ಪ ಮೇನ್ ಇಂಗ್ರೀಡಿಯೆಂಟು ಅಂತ ಹೇಳಿದ್ರೆ, ನೋಡಿ, 1 ಸ್ಪೂನಷ್ಟು ತುಪ್ಪ. ಇದೇನೇನೆ ಮೇನ್ ಇವಾಗ ಜಾಮೂನ್ ಮಿಕ್ಸ್ ಆಗೋದಕ್ಕೆ ಮೇನ್ ಕಾರಣನೇ ಇದು ವೀಕ್ಷಕರೇ. ಈಗ ನೋಡಿ, ನಾನು ತೋರಿಸ್ತೀನಿ. ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ತೋರಿಸ್ತೀನಿ ಹೇಗಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಸೂಪರ್ ಡೂಪರ್ ಆಗಿರುವಂಥ ಒಂದು ನೋಡಿ ಜಾಮೂನ್ ಮಿಕ್ಸ್ ರೆಡಿ ಆಗೋಯ್ತು. ಸೂಜಿ ಜಾಮೂನ್ ಮಿಕ್ಸ್ ಸೂಪರ್ ಆಗಿದೆ ವೀಕ್ಷಕರೇ. ನೋಡಿ, ತರಿ ತರಿಯಾಗಿ ತುಂಬ ನುಣ್ಣಗೂ ಇಲ್ಲ, ಏನಿಲ್ಲ. ಸ್ವಲ್ಪ ಈಗ ಜಾಮೂನ್ ಮಿಕ್ಸ್ ಎಲ್ಲ ಹೇಗಿರುತ್ತೋ ಸೇಮ್ ಕನ್ಸಿಸ್ಟೆನ್ಸಿನಲ್ಲಿ ಇದೆ ವೀಕ್ಷಕರೇ. ಸೊ ಸೂಪರ್ ಆಗಿರುವಂಥ ಒಂದು ಜಾಮೂನ್ ಮಿಕ್ಸ್ ಕೂಡ ರೆಡಿ ಆಯಿತು. ಈಗ ನಾನು ಇದೇ ಒಂದು ಕಡಾಯಿಗೆನೇ ಈ ಜಾಮೂನ್ ಮಿಕ್ಸ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ನಾನು ಮಿಕ್ಸ್ ತೋರಿಸ್ತಾ ಇದ್ದೀನಿ ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಕಾಣಿಸ್ತಾ ಇದೆಲ್ಲ, ಆ ಸೇಮ್ ಟು ಸೇಮ್ ಜಾಮೂನ್ ಮಿಕ್ಸ್ ಕನ್ಸಿಸ್ಟೆನ್ಸಿನಲ್ಲೇ ಇದೆ ವೀಕ್ಷಕರೇ. ನೋಡಿ, ರೆಡಿ ಆಗೋಯ್ತು ನಮ್ದು ಜಾಮೂನ್ ಮಿಕ್ಸ್. ನೋಡಿ, ನಾನು ಇವಾಗ ಏನು ಈ ಕಪ್ ತಗೊಂಡಿದ್ದೀನಲ್ಲ, ಇದೇ ಕಪ್ ಮೆಜರ್ಮೆಂಟಲ್ಲಿ 2.5 ಕಪ್ ಅಷ್ಟು ಹಾಲು ಹಾಕೊಳ್ತೀನಿ ಇವಾಗ. ನೋಡಿ, ನೋಡಿ, 1 2 ಅರ್ಧ. ಸೊ 2.5 ಕಪ್ ಅಷ್ಟು ನಾನು ಹಾಲನ್ನು ಹಾಕೊಂಡಿದ್ದೀನಿ. ಈ ಹಾಲು ಹಾಕಿದ ನಂತರ ಇದಕ್ಕೆ ನಾನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಸುಮ್ಮನೆ ಇವಾಗ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ಮಿಕ್ಸನ್ನ ನಾನು ಇವಾಗ ಆ್ಯಡ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಈಗ ಆ್ಯಡ್ ಮಾಡಿದ ನಂತರ 1 ಸ್ಪೂನ್ ಸಹಾಯದಿಂದ ಇವಾಗ ನಾವು ಕ್ಲೀನಾಗಿ ಸ್ಟಿರ್ ಮಾಡ್ತಾ ಹೋಗಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ತಳ ಹತ್ತೋದಕ್ಕೆ ಬಿಡಬಾರ್ದು. ಇದನ್ನ ಆದಷ್ಟು ಕೂಡ ಕಡಿಮೆ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು
ಇವಾಗ ಕ್ಲೀನಾಗಿ ಸ್ಟಿರ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡಿ ಈ ತರ ಒಂದೇ ಒಂದು ಚೂರು ಕೂಡ ಎಲ್ಲೂ ಗಂಟಿರಬಾರ್ದು. ಆ ತರವಾಗಿ ನಾವು ಕ್ಲೀನಾಗಿ ಸ್ಟಿರ್ ಮಾಡ್ತಾ ಹೋಗೋಣಂತೆ. ನೋಡಿ ಆದಷ್ಟು ಕೂಡ ಫುಲ್ ಫ್ಲೇಮ್ನ ಕಡಿಮೆ ಇಟ್ಕೊಂಡೇನೆ ಮಿಕ್ಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಏಕೆಂದ್ರೆ ಹಾಲಿನ ಪೌಡರ್ ಹಾಕಿದೀವಲ್ಲ, ಮಿಲ್ಕ್ ಪೌಡರು ಮತ್ತೆ ಚಿರೋಟಿ ರವೆ ಎರಡನ್ನೂ ಕೂಡ ತಳ ಕಚ್ಚೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ಕೂಡ ಕಂಪ್ಲೀಟ್ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಸ್ಟಿರ್ ಮಾಡ್ತಾ ಹೋಗ್ಬೇಕಾಗತ್ತೆ. ಈ ಒಂದು ಮಿಕ್ಸ್ಚರ್ ಏನಿದೆ ಗಟ್ಟಿ ಆಗ್ತಾ ಹೋಗುತ್ತೆ. ತೋರಿಸ್ತೀನಿ ವೀಕ್ಷಕರೇ ಯಾವ ತರ ಗಟ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಈಗ ಮೊದಲಿಗೆ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ. ಸೊ ಇದೇ ತರನೇ ಗಟ್ಟಿ ಹಾಕೊಂಡು ಹೋಗ್ತಾ ಇರತ್ತೆ. ಒಂದು ಏನು ನಾವೀಗ ಜಾಮೂನ್ ಮಿಕ್ಸನ್ನೆಲ್ಲ ಕಲಿಸ್ತೀವಲ್ವಾ, ಕಲಸಿರೋ ಕನ್ಸಿಸ್ಟೆನ್ಸಿಗೆ ಬರೋ ತನಕನೂ ಕೂಡ ನಾವು ಕ್ಲೀನಾಗಿ ಈ ತರ ಬಾಡಿಸ್ಕೋಬೇಕಾಗತ್ತೆ. ನೋಡಿ ಆಗ್ತಾ ಇದೆ, ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಕಾಣಿಸ್ತಾ ಇರ್ಬೋದು ಅನ್ಸುತ್ತೆ. ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ತರ ಗಟ್ಟಿಯಾಗಿ ಮಾಡ್ಕೋಬೇಕಾಗತ್ತೆ. ನಾನು ತೋರಿಸ್ತೀನಿ, ಕಂಪ್ಲೀಟ್ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ಆಮೇಲೆ ಇನ್ನೊಂದು ವೀಕ್ಷಕರೇ, ಆದಷ್ಟು ಕೂಡ ಪಾಕ ಮಾಡ್ಕೊಳ್ಳುವಾಗ ಸ್ವಲ್ಪ ಅಗಲ ಇರುವಂತ ಒಂದು ಪಾತ್ರೆನೋ ಅಥವಾ ಕಡಾಯಿನೋ ಏನಾದ್ರೂ ತಗೊಳ್ಳಿ. ಯಾಕೆ ಅಂತಂದ್ರೆ ತುಂಬಾ ಚಿಕ್ಕದಿತ್ತು, ಕಂಜೆಸ್ಟೆಡ್ ಆಗಿತ್ತು ಅಂತ ಅಂದ್ರೆ ಆ ಜಾಮೂನ್ ಎಲ್ಲ ಮಾಡಿದ ನಂತರ ನಾವು ಅದಕ್ಕೆ ಜಾಮೂನ್ ಹಾಕ್ತೀವಲ್ಲ, ಪಾಕ ಎಲ್ಲ ಕುಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಆ ಟೈಮ್ನಲ್ಲಿ ಒಂದಕ್ಕೊಂದು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಸರಿಯಾಗಿ ಪಾಕ ಕೂಡ ಹಿಡ್ಕೊಳ್ಳೋದಿಲ್ಲ. ಹಾಗಾಗಿ ಆದಷ್ಟು ಕೂಡ ಅಗಲ ಇರೋವಂಥ ಪಾತ್ರೆನೋ ಅಥವಾ ಕಡಾಯಿನೋ ತಗೊಂಡ್ಬಿಟ್ಟು ಪಾಕನ ಮಾಡ್ಕೊಳ್ಳಿ ವೀಕ್ಷಕರೇ. ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ. ನೋಡಿ ಕಾಣಿಸ್ತಾ ಇದೆಯಲ್ಲ, ನೋಡಿ ಆಲ್ಮೋಸ್ಟ್ ಗಟ್ಟಿಯಾಗಿ ಹೋಗಿದೆ. ಕಾಣಿಸ್ತಾ ಇದೆಲ್ಲ, ನೋಡಿ ಒಂದು ಉಂಡೆ ತರ ಬರ್ತಾ ಇದೆ. ನಾವು ಈ ಚಪಾತಿ ಪೂರಿ ಎಲ್ಲ ಹಿಟ್ಟು ಕಲಸಿದ್ರೆ ಯಾವ ತರ ಈಗ ಒಂದು ಕಡೆ ಉಂಡೆ ಆಗುತ್ತೋ ಅದೇ ರೇಂಜಿಗೆ ಆಗ್ತಾ ಇದೆ. ಕಾಣಿಸ್ತಾ ಇದೆಲ್ಲ ವೀಕ್ಷಕರೇ. ನೋಡಿ ಈ ತರ ನಾವು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕಾಗತ್ತೆ. ನೋಡಿ ಕಾಣಿಸ್ತಾ ಇದೆಲ್ಲ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ವೀಕ್ಷಕರೇ. ನೋಡಿ ನೋಡಿ ಕಾಣಿಸ್ತಾ ಇದೆಲ್ಲ, ನೋಡಿ ನಮ್ಮ ಜಾಮೂನ್ ಮಿಕ್ಸ್ ಇವಾಗ ರೆಡಿ ಆಗೋಯ್ತು. ಈಗ ಸ್ಟವ್ನ ಆಫ್ ಮಾಡಿಬಿಡ್ತೀನಿ ನಾನು ಇವಾಗ. ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಒಂದು ಬೇರೆ ಪ್ಲೇಟಿಗ ಅಥವಾ ಬೇಸನ್ಗೆ ಏನಾದ್ರೂ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ಹಿಟ್ಟನ್ನ. ನೋಡಿ ಕಾಣಿಸ್ತಾ ಇದೆಲ್ಲ, ಇದನ್ನ ಆದಷ್ಟು ಕೂಡ ಈ ತರ ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಈ ತರ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಈ ನಾವು ಚಪಾತಿಗೆಲ್ಲ ನಾದ್ತೀವಲ್ವ ಹಿಟ್ಟನ್ನ, ಅದೇ ತರನೇ ನಾದ್ಬೇಕಾಗತ್ತೆ. ನೋಡಿ ಇವಾಗ ನಾನು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ. ನೋಡಿ ಸೊ ಈ ತರ ಚೆನ್ನಾಗಿ ಈ ತರ ನಾದ್ಕೋಬೇಕಾಗತ್ತೆ ಒಂದು ಸ್ಪೂನ್ ಸಹಾಯದಿಂದ. ನೋಡಿ ಈ ತರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ಕಾಣಿಸ್ತಾ ಇದೆಲ್ಲ, ಸಾಫ್ಟ್ ಆಗಿ ಕೂಡ ಬರತ್ತೆ ಜಾಮೂನ್ ಎಲ್ಲ. ನೋಡಿ ಇವಾಗ ನಾನು ತೋರಿಸ್ತೀನಿ. ಕರೆಕ್ಟಾಗಿ ಆಗಿದೆ ಕನ್ಸಿಸ್ಟೆನ್ಸಿ ವೀಕ್ಷಕರೇ. ನೋಡಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ನೋಡಿ ಕಾಣಿಸ್ತಾ ಇದೆಲ್ಲ, ನೋಡಿ ನೋಡಿ ಕಾಣಿಸ್ತಿದೆಲ್ಲ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ರೆಡಿ ಆಗೋಯ್ತು. ಸೊ ಇದನ್ನ ಇವಾಗ ನಾವು ತಣ್ಣಗಾಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಈ ಟೈಮ್ನಲ್ಲಿ ನಾವು ಸ್ವಲ್ಪ ಉಂಡೆಗಳನ್ನ ಮಾಡಿಬಿಟ್ಟು ಹಾಕೊಂಡ್ಬಿಡೋಣಂತೆ. ನಮಗೆ ಯಾವ ಸೈಜ್ ಬೇಕು ಜಾಮೂನು ಅದೇ ಸೈಜಿಗೆನೇ ಸ್ವಲ್ಪ ಉಂಡೆ ಮಾಡ್ಕೋಬೇಕು. ಒಂದು ಕೈನಲ್ಲಿ ಸ್ವಲ್ಪ ಎಣ್ಣೆನೋ ತುಪ್ಪನೋ ಸವರ್ಕೊಂಡ್ಬಿಟ್ಟು ಈ ತರ ನಮ್ಗೆ ಎಷ್ಟೆಷ್ಟು ದಪ್ಪ ಬೇಕು ಉಂಡೆ ಬಾಲ್ಸು, ಸೊ ಅಷ್ಟೆಷ್ಟು ದಪ್ಪ ಮಾಡ್ಕೋಬೇಕಾಗತ್ತೆ. ನೋಡಿ ಈ ತರ ಮಾಡ್ಕೋಬೇಕಾಗತ್ತೆ. ಕಾಣಿಸ್ತಾ ಇದ್ದಲ್ಲ, ನೋಡಿ ಪರ್ಫೆಕ್ಟ್. ಈ ತರ ಪರ್ಫೆಕ್ಟ್ ಆಗಿರುವಂತ ಒಂದು ಜಾಮೂನ್ ಉಂಡೆಗಳನ್ನ ನಾವು ಮಾಡಿ ಇಟ್ಕೋಬೇಕಾಗತ್ತೆ. ಈಗ ಕಾಣಿಸ್ತಾ ಇದ್ದಲ್ಲ, ಈಗ ಇನ್ನ ಒಂದು ಉಂಡೆ ತೋರಿಸ್ತೀನಿ ನಾನು ಹೇಗ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ನೋಡಿ ನಾನು ಇವಾಗ ಇಷ್ಟಿಷ್ಟು ದಪ್ಪ ತಗೊಂಡಿದ್ದೀನಿ. ನೋಡಿ ಇಷ್ಟು ದಪ್ಪ ತಗೊಂಡಿದ್ದೀನಿ. ಸೊ ಇದನ್ನ ಇವಾಗ ಕ್ಲೀನಾಗಿ ರೌಂಡ್ ಮಾಡಬೇಕಾಗತ್ತೆ. ನೋಡಿ ಎಲ್ಲೂ ಕೂಡ ಕಟ್ಟಾಗೋದಾಗ್ಲಿ ಅಥವಾ
ಬ್ರೇಕ್ ಥರ ಆಗೋದಾಗಲಿ ಏನೂ ಆಗೋದಿಲ್ಲ ವೀಕ್ಷಕರೇ. ನೋಡಿ, ಸೂಪರ್ ಅಂದರೆ ಸೂಪರ್ ಆಗಿರುವಂಥ ಒಂದು ರೆಡಿ ಆಗೋಯ್ತು. ಸೊ ಇದನ್ನ ಈ ಥರ ಸೈಜ್ಗಳು ಮಾಡಿಬಿಟ್ಟು ನಾನು ಎಲ್ಲ ಉಂಡೆಗಳನ್ನು ಕೂಡ ಇಟ್ಕೋತೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ನಾನಿಲ್ಲಿ 25 ಗುಲಾಬ್ ಜಾಮೂನ್ ಆಗೋಗಿದೆ. ಒಂದೇ ಒಂದು ಸಣ್ಣ ಕಪ್ಪಲ್ಲಿ ನಾನು ಏನು ತಗೊಂಡಿದ್ನಲ್ಲ ಚಿರೋಟಿ ರವೆ, ಅಷ್ಟು ಸಣ್ಣ ಕಪ್ಪಿಗೆ 25 ಗುಲಾಬ್ ಜಾಮೂನ್ ಆಗ್ತಾ ಇದೆ, ಸೂಜಿ ಗುಲಾಬ್ ಜಾಮೂನ್. ಬನ್ನಿ ವೀಕ್ಷಕರೇ, ಈಗ ಇದನ್ನ ಫ್ರೈ ಮಾಡಕ್ ಹೋಗೋಣಂತೆ. ಈಗ ಕಂಪ್ಲೀಟ್ ಉರಿನ ಕಡಿಮೆ ಮಾಡಿಟ್ಕೊಂಡ್ಬಿಟ್ಟು ಇವಾಗ ನಾನು ಒಂದೊಂದೇ ಗುಲಾಬ್ ಜಾಮೂನ್ ಹಾಕ್ತಾ ಹೋಗ್ತೀನಿ. ನೋಡಿ, ಈ ಥರ ನಾನು ಇಷ್ಟೇ ಸೈಜಿಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಡಿ. ನೋಡಿ, ಈಗ ಹಾಕ್ತಾ ಹೋಗ್ತೀನಿ ಒಂದೊಂದೇ ಗುಲಾಬ್ ಜಾಮೂನ್ನ. ನೋಡಿ, ಈಗ ಗುಲಾಬ್ ಜಾಮೂನ್ ಹಾಕಿದ ನಂತರ ಯಾವುದೇ ಕಾರಣಕ್ಕೂ ಅದನ್ನ ಟಚ್ ಮಾಡಕ್ ಹೋಗ್ಬೇಡಿ, ಹಾಗೆ ಬಿಟ್ಬಿಡಿ. ಸ್ವಲ್ಪ ಹೊತ್ತು ಹಾಗೇನೆ ಅದನ್ನ ಚೂರು ಮೇಲಕ್ಕೆ ಬರಲಿ. ಅದಾದ ನಂತರ ಒಂದು ಸ್ಪೂನ್ ಸಹಾಯದಿಂದ ನಿಧಾನಕ್ಕೆ ಟರ್ನ್ ಮಾಡಬೇಕಾಗತ್ತೆ. ಜಸ್ಟ್ ಎಣ್ಣೆನ ಟರ್ನ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಗುಲಾಬ್ ಜಾಮೂನ್ನ ಟರ್ನ್ ಮಾಡಕ್ ಹೋಗ್ಬೇಡಿ. ನೋಡಿ, ಇವಾಗ ಅದ್ರ ಪಾಡಿಗೆ ಅದ್ ಮೇಲಕ್ಕೆ ಬರ್ತಾ ಇದೆ, ಹಾಗೆ ಬಿಟ್ಬಿಡಿ. ನೋಡಿ, ಇವಾಗ ಆಗ್ತಾ ಇದೆ ಆಲ್ಮೋಸ್ಟ್. ಇವಾಗ ಸ್ವಲ್ಪ ಹಿಂಗ್ ಸ್ಟಿರ್ ಮಾಡಿ, ಸ್ವಲ್ಪ ಹಿಂಗೆ ಅದು ಗುಲಾಬ್ ಜಾಮೂನ ಸ್ವಲ್ಪ ಬಿಡಿ ಬಿಡಿ ಮಾಡಿ. ನೋಡಿ, ಆಲ್ಮೋಸ್ಟ್ ಈಗ ಮೇಲಿಗೆ ಬರ್ತಾ ಇದೆ. ಆಮೇಲೆ ಇನ್ನೊಂದು ವೀಕ್ಷಕರೇ, ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಎಣ್ಣೆನ ಕಡಿಮೆ ತಗೋಬಾರ್ದು. ಯಾವುದೇ ಜಾಮೂನ್ಗಳನ್ನು ಕರಿಯುವಾಗಾದ್ರೂ ಅಷ್ಟೇನೆ, ಆ ಗುಲಾಬ್ ಜಾಮೂನ್ ಏನು ಹಾಕ್ತೀವಿ ಅದು ಫುಲ್ಲು ಎಣ್ಣೆನಲ್ಲಿ ಮುಳುಗಬೇಕಾಗತ್ತೆ. ಅಷ್ಟು ತನಕ ಎಣ್ಣೆ ಹಾಕಬೇಕಾಗತ್ತೆ ನಾವು. ಅವಾಗ್ಲೇನೆ ಅದು ಒಡ್ಕೊಂಡು ಹೋಗೋದಿಲ್ಲ, ಮತ್ತೆ ಅದು ಒಳಗಡೆ ಎಲ್ಲ ಕ್ಲೀನಾಗಿ ಬೆಂದಿರಕ್ಕೆ ಸಾಧ್ಯ ಇರುತ್ತೆ ವೀಕ್ಷಕರೇ. ನೋಡಿ, ಇವಾಗ ಸ್ವಲ್ಪ ಈಗ ಟರ್ನ್ ಮಾಡ್ತಾ ಹೋಗೋಣಂತೆ. ನೋಡಿ, ಇವಾಗ ಆಲ್ಮೋಸ್ಟ್ ಇವಾಗ ಕರಿಯೋದಕ್ಕೆ ಶುರು ಆಗಿದೆ. ಈಗ ನೋಡಿ, ಸ್ವಲ್ಪ ಈ ಥರ ಟರ್ನ್ ಮಾಡ್ತಾ ಇರಬೇಕಾಗತ್ತೆ, ಈ ಥರ ರೊಟೇಟ್ ಮಾಡ್ತಾ ಇರಬೇಕಾಗತ್ತೆ. ಈ ಥರ ರೊಟೇಟ್ ಮಾಡೋದ್ರಿಂದ ಎಲ್ಲ ಕಡೆನೂ ಕೂಡ ಈವನ್ ಆಗಿ ಫ್ರೈ ಆಗತ್ತೆ ಜಾಮೂನ್ಗಳು. ಇಲ್ಲ ಅಂತ ಅಂದ್ರೆ ಒಂದ್ ಕಡೆ ಕ್ಲೀನಾಗಿ ಕಪ್ಕಾಗಿ ಹೋಗಿರುತ್ತೆ, ಒಂದ್ ಕಡೆ ಬೆಂದೇ ಇರೋದಿಲ್ಲ, ಈ ತರ ಆಗುತ್ತೆ. ಹಾಗಾಗಿ ಈ ತರ ಈಗ ರೊಟೇಟ್ ಮಾಡ್ತಾ ಇರಬೇಕಾಗತ್ತೆ. ನೋಡಿ ವೀಕ್ಷಕರೇ, ಇವಾಗ ಒಂದು ಈವನ್ ಆಗಿ ಕರಿತಾ ಬರ್ತಾ ಇದೆ, ಸ್ವಲ್ಪ ಬ್ರೌನಿಶ್ ಕಲರ್ ಆಗಿ ಬರ್ತಾ ಇದೆ ಅಲ್ಲ. ಸೊ ಈಗ ನಮ್ದು ಜಾಮೂನ್ ರೆಡಿ ಆಗ್ತಾ ಇದೆ. ಇನ್ನ ಒಂದು 2ರಿಂದ 3 ನಿಮಿಷದಲ್ಲೆಲ್ಲ ಜಾಮೂನ್ ರೆಡಿ ಆಗಿ ಹೋಗ್ಬಿಡತ್ತೆ ವೀಕ್ಷಕರೇ. ನೋಡಿ, ಎಷ್ಟು ಸೂಪರ್ ಅಂದ್ರೆ ಸೂಪರ್ ಆಗಿರುವಂತ ಒಂದು ಜಾಮೂನ್ ರೆಡಿ ಆಗ್ತಾ ಇದೆ. ಎಲ್ಲೂ ಕೂಡ ಒಂದು ಕಡೆನೂ ಕೂಡ ನೋಡಿ ತೋರಿಸ್ತಾ ಇದ್ದೀನಿ, ಒಂದು ಕಡೆನೂ ಕೂಡ ಬ್ರೇಕ್ ಆಗಿಲ್ಲ, ಏನಿಲ್ಲ. ಎಷ್ಟು ಸಖತ್ ಅಂದ್ರೆ ಸಖತ್ತಾಗಿರುವಂತ ಒಂದು ಸೂಜಿ ಗುಲಾಬ್ ಜಾಮೂನ್ ರೆಡಿ ಆಗೋಯ್ತು. ನೋಡಿ ಅಲ್ವಾ, ಎಷ್ಟು ಸೂಪರ್ ಅಂದ್ರೆ ಸೂಪರ್ ಆಗಿದೆ. ನೋಡಿ ವೀಕ್ಷಕರೇ, ಇಲ್ಲಿ ನಾನು ಜಾಮೂನ್ದು ಸಿರಪ್ ತೋರಿಸ್ತಾ ಇದ್ದೀನಿ. ನಾನು ಏನ್ ಪಾಕ ಮಾಡಿ ಇಟ್ಕೊಂಡಿದ್ನಲ್ಲ, ಈಗ ನೋಡಿ ಎಷ್ಟು ಒಂದ್ ಸ್ವಲ್ಪ ಗಟ್ಟಿ ಕೂಡ ಆಗೋಗಿದೆ ಅಲ್ಲ. ಫಸ್ಟ್ ಕ್ಲಾಸ್ ಕರೆಕ್ಟ್ ಹದದಲ್ಲಾಗಿದೆ ವೀಕ್ಷಕರೇ. ಈ ಒಂದು ಪಾಕಕ್ಕೆ ಇವಾಗ ನಾನು ಏನು ಜಾಮೂನ್ ಕರ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಇವಾಗ ಹಾಕ್ತಾ ಹೋಗ್ತೀನಿ. ನೋಡಿ ವೀಕ್ಷಕರೇ, ಆಲ್ಮೋಸ್ಟ್ ಇವಾಗ ಆಗೋಯ್ತು, ಜಾಮೂನ್ ರೆಡಿ ಆಗೋಗಿದೆ. ಸಾಕು, ಇನ್ನ ಕರೆದಿರೋದು, ಇದಕ್ಕಿಂತ ತುಂಬಾ ಕರಿಯೋದು ಬೇಡ. ಇನ್ನ ಕರೆದ್ರೆ ಎಲ್ಲ ಕಪ್ಗಾಗೋಗ್ಬಿಡತ್ತೆ, ಸೀದೋದಂಗೆ ಆಗ್ಬಿಡತ್ತೆ. ಸೊ ಇಷ್ಟಾದ್ರೆ ಸಾಕು ವೀಕ್ಷಕರೇ. ಈಗ ನಾನು ಇದನ್ನ ತೆಗೆದ್ಬಿಟ್ಟು ಇವಾಗ ನಾನು ಏನು ಪಾಕ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಪಾಕಕ್ಕೆ ಇವಾಗ ಹಾಕ್ಬಿಡ್ತೀನಿ ವೀಕ್ಷಕರೇ. ನೋಡಿ ಇವಾಗ ನೋಡಿ, ಫಸ್ಟ್ ಕ್ಲಾಸ್ ಆಗಿರುವಂತ ಒಂದು ಸೂಜಿದು ಜಾಮೂನ್ ರೆಡಿ ಆಗೋಯ್ತು ಅಲ್ವಾ ವೀಕ್ಷಕರೇ. ಈಗ ನೋಡಿ, ನಾನು ಪಾಕಕ್ಕೆಲ್ಲ ಹಾಕ್ಬಿಡ್ತೀನಿ. ಅದನ್ನು ಕೂಡ ಇವಾಗ ಕರ್ಕೊಳ್ತೀನಿ ವೀಕ್ಷಕರೇ. ನೋಡಿ, ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಹಾಕಿದ್ದೀನಿ ವೀಕ್ಷಕರೇ. ಇವಾಗ ಸ್ವಲ್ಪ ಹೊತ್ತು ಅದು ನೆನೆಯೋದಕ್ಕೆ ಅಂತೇಳಿ ಬಿಟ್ಬಿಡೋಣಂತೆ. ನೋಡಿ, ಇದನ್ನ ಏನಿಲ್ಲ ಅಂದ್ರೆ ಒಂದು 30 to 40 ಮಿನಿಟ್ಸ್ಗಳ ಕಾಲ ನೆನೆಯೋದಕ್ಕೆ ಬಿಟ್ರೆ ತುಂಬಾ ಚೆನ್ನಾಗಿ ಅದರೊಳಗೆ ಸಿರಪ್ ಎಲ್ಲ ಹಿಡ್ಕೊಂಡಿರುತ್ತೆ ಜಾಮೂನ್ ಒಳಗಡೆ. ಇಲ್ಲ ನೀವು ರಾತ್ರಿ ಮಾಡಿಟ್ಬಿಟ್ಟು ಬೆಳಿಗ್ಗೆ ತಿಂತೀರಾ ಅಂದ್ರೆ ಅದು ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ. ಇಲ್ಲ ನಮ್ಗೆ ದಿಢೀರ್ ಅಂತಾನೆ ಇವಾಗ್ಲೇ ಮಾಡಿದೀವಿ, ಸೊ ಇವತ್ತೇ ತಿನ್ಬೇಕು ಅನ್ನೋದಾಯ್ತು ಅಂದ್ರೆ ಒಂದು 3 to 4 ಅವರ್ಸ್ ಬಿಟ್ಬಿಟ್ಟು ತಿನ್ನಿ ವೀಕ್ಷಕರೇ. ತುಂಬಾನೇ ಚೆನ್ನಾಗಿರಿ, ಕ್ಲೀನಾಗಿ ಪಾಕ ಎಲ್ಲ ಅಬ್ಸರ್ವ್ ಆಗಿರುತ್ತೆ ಅದರೊಳಗಡೆ. ನಾನು ಆಮೇಲೆ ತೋರಿಸ್ತೀನಿ ವೀಕ್ಷಕರೇ ಕಟ್ ಮಾಡಿಬಿಟ್ಟು ಹೇಗಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ 2ನೇ ಬ್ಯಾಚ್ ಕೂಡ ರೆಡಿ ಆಗ್ತಾ ಇದೆ.
ನೋಡಿ ಇವಾಗ ಆಲ್ಮೋಸ್ಟ್ ಆಗೋಗಿದೆ, ಒಳ್ಳೆ ಕಲರ್ ಕೂಡ ಬಂದಾಗಿದೆ ಇವಾಗ. ಸೊ ಇವಾಗ ತಕೊಂಡ್ಬಿಡ್ತೀನಿ ನಾನು. ನೋಡಿ ವೀಕ್ಷಕರೇ, ಸೂಪರ್ ಅಂದ್ರೆ ಸೂಪರ್ ಆಗಿರುವಂತ ಎರಡನೇ ಬ್ಯಾಚು ಕೂಡ ರೆಡಿ ಆಗೋಯ್ತು. ಇದನ್ನು ಕೂಡ ಈಗ ನಾನು ಪಾಕಕ್ಕೆ ಹಾಕ್ತೀನಿ. ನೋಡಿ ಪರ್ಫೆಕ್ಟ್ ಆಗಿರುವಂತ ಒಂದು ಸೂಜಿ ಜಾಮೂನ್ ರೆಡಿ ಆಗೋಗಿದೆ. ಇದನ್ನ ಈಗ ನಾನು ಒಂದು 30 ಇಂದ 40 ಮಿನಿಟ್ಸ್ ತನಕನೂ ಅಥವಾ ಒಂದು ಮುಕ್ಕಾಲು ಗಂಟೆ ತನಕನೂ ಬಿಟ್ಬಿಡ್ತೀನಿ. ಅದಾದ್ಮೇಲೆ ನಾನು ತೆಗೆದುಬಿಟ್ಟು ನಾನು ತೋರಿಸ್ತೀನಿ ವೀಕ್ಷಕರೇ, ಕಟ್ ಮಾಡಿಬಿಟ್ಟು ಹೇಗಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ವೀಕ್ಷಕರೇ, ಎಷ್ಟು ಸೂಪರ್ ಇದೆ, ಸೂಪರ್ ಆಗಿ ಜ್ಯೂಸಿ ಆಗಿರುವಂತ ಒಂದು ಜಾಮೂನ್ ರೆಡಿ ಆಗೋಯ್ತು, ಸೂಜಿ ಜಾಮೂನ್. ಈಗ ನೋಡಿ ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ ವೀಕ್ಷಕರೇ, ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ವೀಕ್ಷಕರೇ. ನೋಡಿ ಕಾಣಿಸ್ತಾ ಇದೆಯಲ್ಲ, ವಾವ್, ಸೂಪರ್ ಅಂದ್ರೆ ಸೂಪರ್ ಆಗಿದೆ ವೀಕ್ಷಕರೇ. ನೋಡಿ ಎಷ್ಟು ಜ್ಯೂಸಿ ಒಳಗಡೆ ಎಲ್ಲ ಸೂಪರ್ ಅಂದ್ರೆ ಸೂಪರ್ ಆಗಿರುವಂತ ಒಂದು ಜಾಮೂನ್ ರೆಡಿ ಆಗೋಯ್ತು. ಇಲ್ಲಿ ನೋಡಿ ಎಷ್ಟು ನೋಡಿ ವೀಕ್ಷಕರೇ, ಎಷ್ಟು ಸೂಪರ್ ಅಂದ್ರೆ ಸೂಪರ್ ಜ್ಯೂಸಿ ಆಗಿರುವಂತ ಒಂದು ಜಾಮೂನು ರೆಡಿ ಆಗೋಯ್ತು ಅಲ್ಲ, ಕಾಣಿಸ್ತಾ ಇದೆಯಲ್ಲ ನೋಡಿ. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ವೀಕ್ಷಕರೇ.